ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇಂದಿನ ಸಂಚಿಕೆಯಲ್ಲಿ ಒಂದು ವಿಶಿಷ್ಟವಾದ ಯೋಗದ ಬಗ್ಗೆ ಕೇಳಲಿಕ್ಕಿದ್ದೇವೆ. ಗುರುಪುಷ್ಯ ಅಮೃತ ಯೋಗ. ಈ ಯೋಗ ಅನ್ನೋ ಶಬ್ದಕ್ಕೆ ನಮಗೆ ಅರ್ಥನೇ ಎಷ್ಟೋ ಬಾರಿ ಗೊತ್ತಿರಲ್ಲ. ಯೋಗ ಅಂದರೆ ಅಪ್ರಾಪ್ತಸ್ಯ ಪ್ರಾಪ್ತಿ ಅಂತ. ಜೀವನದಲ್ಲಿ ನಾವೇನೋ ಪಡಿಬೇಕು ಅಂತ ಕಾಯ್ತಾ ಇರ್ತೀವಿ, ಯಾವುದಾದ್ರು ಒಂದು ಹೊಸದನ್ನು ಪ್ರಾರಂಭ ಮಾಡಬೇಕು ಅಂತ ಇರ್ತೀವಿ. ಆದರೆ ಒಳ್ಳೆ ಟೈಮ್ ಸಿಗ್ತಾ ಇರಲ್ಲ. ಆ ಟೈಮಿಗೆ ಹುಡುಕ್ತಾ ಇರ್ತೀವಿ. ನಮ್ಮ ಜಾತಕದ ಪ್ರಕಾರ ಏನೋ ಒಂದು 3 ವರ್ಷ ಆದಮೇಲೆ ಸಿಗುತ್ತೆ, ಇನ್ನೂ 2 ವರ್ಷ ನೀವು ಕೈ ಹಾಕಬೇಡಿ, ಹಾಗೆ ಹೇಗೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಅದಕ್ಕೆ ಅಪವಾದವಾಗಿ ಅದೇನೂ ಇಲ್ಲದೇ ಒಂದು ದಿವಸ ಬರುತ್ತೆ. ಅದು ಈ ಗುರುಪುಷ್ಯ ಅಮೃತ ಯೋಗ ಅಂತ. ಈ ಯೋಗ ಬಂದಿದ್ದ ದಿವಸ ಬಿಡಬೇಡಿ. ಒಂದು ಗುರುವಾರನೇ ಶ್ರೇಷ್ಠ. ಇನ್ನೊಂದು ಪುಷ್ಯ ನಕ್ಷತ್ರ ಇರಬೇಕು ಆ ಗುರುವಾರದಲ್ಲಿ. ಅದರಲ್ಲೂ ಗುರು ಪುಷ್ಯ ಅಮೃತ ಯೋಗ ಅಂತ ಹೇಳಿದ್ದಾರೆ. ಈ ಅಮೃತ ಯೋಗ ಅಂತ ಯಾಕೆ ಹೇಳ್ತಾರೆ ಅದಕ್ಕೆ ಅಂದರೆ, ಅಮೃತದಷ್ಟು ಸಮಾನ. ಅಂದರೆ ಒಮ್ಮೆ ಸಿಕ್ಕಿದ್ರೆ ಅಮೃತ ನಿಮಗೆ ಕುಡಿದ್ರೆ ಮತ್ತೆ ನೀವು ಸಾಯೋದು ಅಂತಿರಲ್ಲ. ಹಾಗೆ ನಿಮ್ಗೆ ಅವತ್ತಿನ ದಿವಸ ಕೆಲಸ ಶುರು ಮಾಡಿದರೆ ಅದು ಯಾವತ್ತೂ ಲಾಸ್ ಆಗಲ್ಲ ಅಂತ ಅರ್ಥ. ಈ ಥರ ಗುರುಪುಷ್ಯ ಅಮೃತ ಯೋಗ ಬಹಳ ವಿಶೇಷ. ನಮಗೆ ಈ ವರ್ಷ ಗುರುಪುಷ್ಯ ಅಮೃತ ಯೋಗ ಯಾವಾಗ ಬಂದಿದೆ? ಕೆಲವರು 3 ಸಲ ಇದೆ, 4 ಸಲ ಇದೆ ಅಂತ ಹೇಳ್ತಾರೆ. ವಸ್ತುತಃ ಹಾಗಿಲ್ಲ. ಈ ಸಲ ಸಿಗೋದು ನಮ್ಗೆ ಯಾವಾಗ ಅಂದರೆ ಜೂನ್ 18ನೇ ತಾರೀಕು ನಮಗೆ ಸಿಗುತ್ತೆ ಗುರುಪುಷ್ಯ ಅಮೃತ ಯೋಗ. ಅವತ್ತು ವಿಶೇಷವಾಗಿ ಬೆಳಗಿನ ಜಾವ 5:45ರಿಂದ ಪ್ರಾರಂಭ ಮಾಡಿ 11:30ರವರೆಗೆ ವಸ್ತುತಃ ಇರೋ ಸಮಯ. ಆದರೆ ಇಡೀ ದಿವಸ ಅದರ ಪ್ರಭಾವ ಇರುತ್ತೆ. ನಕ್ಷತ್ರ ಮತ್ತು ಈ ಗುರುವಾರ ಅನ್ನೋದು ವಿಶೇಷ ಇರೋದ್ರಿಂದ ಅವತ್ತಿನ ದಿವಸ ನಾವು ವಿಶೇಷವಾಗಿ ಈ ಆರಾಧನೆ ಮಾಡಬೇಕು. ಯಾರ ಆರಾಧನೆ ಮಾಡಬೇಕು? ಕುಬೇರನ ಆರಾಧನೆ ಮಾಡಬೇಕು, ಬೃಹಸ್ಪತ್ಯಾಚಾರ್ಯರ ಆರಾಧನೆ ಮಾಡಬೇಕು, ರಾಘವೇಂದ್ರ ಸ್ವಾಮಿಗಳ ವಿಶೇಷ ಆರಾಧನೆ ಮಾಡಬೇಕು, ಲಕ್ಷ್ಮೀ ಆರಾಧನೆ ಮಾಡಬೇಕು. ಯಾಕೆ ಅಂದರೆ ಅವತ್ತು ನೀವು ಯಾವ ಕೆಲಸ ಶುರು ಮಾಡ್ತೀರಿ, ವಿಶೇಷವಾಗಿ ಬಿಸ್ನೆಸ್ ಅಂತಿದ್ರೆ ಅದರಿಂದ ಲಾಭ ಜಾಸ್ತಿ, ಸಂಪತ್ತು ಒಲಿಯುತ್ತೆ ಅಂತ ಆ ದಿವಸ. ಅದಕ್ಕೆ ತುಂಬ ಮಹತ್ವ ಕೊಟ್ಟಿದ್ದಾರೆ. ನೀವು ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲಿ ಗಮನಿಸ್ಬೋದು. ಸೋಮ ಸೂರ್ಯೋಪರಾಗೇ ಚ ಪುಷ್ಯಾರ್ಕಾದಿ ಸಮಾಗಮೆ ಯೋನುತ್ತಮಮಿದಂ ಸ್ತೋತ್ರಂ ಅಷ್ಟೋತ್ತರಶತಂ ಜಪೇತ್ ಭೂತ ಪ್ರೇತ ಪಿಶಾಚಾದಿ ಪೀಡಾ ತಸ್ಯ ನ ಜಾಯತೆ. ಪುಷ್ಯ ಅರ್ಕಾದಿ ಸಮಾಗಮೆ ಅಂತ. ಪುಷ್ಯ ನಕ್ಷತ್ರ ಇದ್ದಾಗ, ಅದು ಭಾನುವಾರ ಇದ್ದಾಗ ಅಂತ ಒಂದು. ಇನ್ನೊಂದು ಪುಷ್ಯ ಪ್ಲಸ್ ಗುರುವಾರ ಇದ್ದರೆ ಆಗ 108 ಬಾರಿ ರಾಯರ ಸ್ತೋತ್ರ ಅಥವಾ ಶ್ರೀರಾಘವೇಂದ್ರಾಯ ನಮಃ ಅಥವಾ ಪೂಜ್ಯಾಯ ರಾಘವೇಂದ್ರಾಯ 108 ಬಾರಿ ಹೇಳಿಕೊಂಡು ರಾಯರ ಆರಾಧನೆ ಮಾಡಿದರೆ ಭೂತ ಪ್ರೇತ ಪಿಶಾಚ ಆದಿ ಪೀಡ ಯಾವುದು ನ ಜಾಯತೆ, ಆಗಲ್ಲ. ಆದಿ ಅನ್ನೋದನ್ನ ಏನು ತಗೊಳ್ಬೇಕಂದ್ರೆ ಈ ಮಾಟ ಮಂತ್ರ ಇತ್ಯಾದಿಗಳ ಪ್ರಯೋಗ ಆಗಬಹುದು, ಅಥವಾ ನೀವು ಯಾವುದೇ ಒಳ್ಳೆ ಕೆಲಸ ಹಾಕಿದಾಗ ಏನೇನು ವಿಘ್ನಗಳು ಬರಬಹುದಲ್ಲ, ಆ ಯಾವುದೇ ವಿಘ್ನನೂ ಬರಲ್ಲ. ಹಾಗಾಗಿ ಗುರುಪುಷ್ಯ ಅಮೃತ ಯೋಗದ ದಿವಸ ರಾಯರ ಆರಾಧನೆ ತುಂಬ ಮಹತ್ವ ಇದೆ. ಕುಬೇರ ಆರಾಧನೆಯೂ ಇದೆ. ಲಕ್ಷ್ಮೀ ಸ್ತೋತ್ರವನ್ನು ವಿಶೇಷವಾಗಿ ಆ ದಿವಸ ಹೇಳ್ಕೊಳ್ಳಿ. ಏನೇ ಒಂದು ಹೊಸದಾಗಿ ಕೆಲಸ ಕೈ ಹಾಕಬೇಕು ಅಂದರೆ ಆ ದಿವಸ ಮುಹೂರ್ತನೂ ನೋಡಬೇಡಿ ಯಾವ ಟೈಮು ಅಂತ. ಆ ದಿವಸ ಯಾವ ಟೈಮ್ ಆದರೂ ಕೈ ಹಾಕ್ಬೋದು. ಆದ್ದರಿಂದ ಅಷ್ಟು ಉತ್ತಮ ಈ ಗುರು ಪುಷ್ಯ ಅಮೃತ ಯೋಗ. ದೇವರೇ ನಮಗಿಂದ ದಯಪಾಲಿಸಿದ್ದಾನೆ. ಗುರುಗಳ ಅನುಗ್ರಹ ಆಗುತ್ತೆ, ಜೊತೆಗೆ ನಾವು ಅಂದ್ಕೊಂಡು ಕೆಲಸನೂ ಆಗುತ್ತೆ. ಆದರೆ ಒಂದು ವಿವಾಹಕ್ಕೆ ಪ್ರಶಸ್ತ ಅಲ್ಲ, ಮದುವೆಗೆ ಪ್ರಶಸ್ತ ಅಲ್ಲ ಅದು ಆ ದಿವಸ. ಅದು ಬಿಟ್ಟರೆ ಇದು ಮಿಕ್ಕಿದ್ದಕ್ಕೆಲ್ಲ ಪ್ರಶಸ್ತ ಅಂತ ಹೇಳ್ತಾರೆ. ಅದರಲ್ಲಿ ಈ ಪುಷ್ಯ ನಕ್ಷತ್ರದ ಬಗ್ಗೆ ಒಂದು ಮಾತಿದೆ. ಏನು ಮಾಡ್ಬೋದು ಅವತ್ತಿನ ಕೆಲಸ ಅಂದಾಗ ಊರ್ಧ್ವಮುಖ ನಕ್ಷತ್ರಗಳು ಅಂತ ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳ್ತಾರೆ. ಅದರಲ್ಲಿ ಒಂದಿಷ್ಟು ಪಟ್ಟಿ ಮಾಡ್ತಾರೆ. ನಮಗೆ ಬೇರೆ ನಕ್ಷತ್ರದ ಬೇಡ, ಪುಷ್ಯ ನಕ್ಷತ್ರದ ಬಗ್ಗೆ. ಅದು ಒಂದು ಊರ್ಧ್ವಮುಖ ನಕ್ಷತ್ರ. ಆ ನಕ್ಷತ್ರ ಇದ್ದಾಗ ಏನು ಮಾಡ್ಬೋದು ಅಂದರೆ, ಈಗ ದೇವಸ್ಥಾನ ಕಟ್ಟಿಸೋರು ಅವತ್ತು ಇಡ್ಬೋದು, ಮುಹೂರ್ತ ನೋಡಬೇಕಾಗಿಲ್ಲ. ಅಷ್ಟೇ ಅಲ್ಲ, ಧ್ವಜ ಮತ್ತು ಈ ಮನೆ ಏನಾದರೂ ಮತ್ತೆ ನಾವು ಕಟ್ತಾ ಇರ್ತೀವಿ, ಮನೆ ಒಡಿಸಿ ಮತ್ತೆ ಕಟ್ಟುವಂಥದ್ದು ಇರುತ್ತೆ, ಜೀರ್ಣೋದ್ಧಾರ ಅಂತ ಏನು ಹೇಳ್ತೀವಿ, ಅದನ್ನು ಮಾಡಬಹುದು. ಅಥವಾ ಈ ಹೊಸದಾಗಿ ತೋರಣ, ಮಹಾದ್ವಾರ ನಿರ್ಮಾಣ, ಇದೆಲ್ಲ ಏನೇನು ರಾಜರುಗಳು ಮಾಡ್ತಾರೆ ಅದೆಲ್ಲ ಮಾಡಬಹುದು. ಅದಕ್ಕೆ ತುಂಬ ಉತ್ತಮವಾದ ಕಾಲ ಅದು. ಅಷ್ಟೇ ಅಲ್ಲದೆ ಇನ್ನೊಂದು ಮಾಡುವಂಥ ಕೆಲಸ, ಹೊಸದಾಗಿ ಅಂಗಡಿ ಓಪನ್ ಮಾಡೋದು ಏನಿದೆ, ಇದು ಪುಷ್ಯ ನಕ್ಷತ್ರ ಇದ್ದಾಗ, ಅದು ಈ ಗುರುಪುಷ್ಯ ಅಮೃತ ಯೋಗ ಇದ್ದಾಗ ಮಾಡೋದು ಶ್ರೇಷ್ಠ. ಅಥವಾ ಈ ಮೆಡಿಕಲ್ ಶಾಪ್ ಓಪನ್ ಮಾಡಿದರೆ, ಅದರಲ್ಲೂ ವಿಶೇಷವಾಗಿ ಔಷಧಿಗೆ ಸಂಬಂಧಪಟ್ಟ ಹಾಗೆ ಅದು ತುಂಬ ಉತ್ತಮ. ಮತ್ತು ಈ ಕ್ರೀಡಾಪಟುಗಳು ಯಾರು ಈ ಕ್ರಿಕೆಟ್ ಇತ್ಯಾದಿಗಳನ್ನು ಕ್ರೀಡೆ ಮಾಡ್ತಾರೆ, ಅವರು ಹೊಸದಾಗಿ ತಗೊಳ್ಳೋದಿದ್ರೆ ಏನಾದರೂ ಕ್ರಿಕೆಟಿಗೆ ಬೇಕಾಗಿದ್ದು ಅಥವಾ ಇನ್ಯಾವುದಕ್ಕೋ,
ಆ ವಸ್ತುಗಳನ್ನು ಅವತ್ತು ಖರೀದಿಸಿದ್ರೆ ಅವ್ರಿಗೆ ಅದರಿಂದ ಉಪಯೋಗಕ್ಕೆ ಬರುತ್ತೆ ಅಂತ ಅರ್ಥ, ಅದನ್ನು ಬಳಸ್ಕೊಂಡ್ರೆ. ಇನ್ನು ಶಿಲ್ಪ ಕಾರ್ಯಗಳು, ಶಿಲ್ಪ ಕಾರ್ಯ ಅಂದರೆ ಇತ್ತೀಚಿನ ಕಾಲದಲ್ಲಿ ಈಗ ಟೈಪಿಂಗು ಅದು ಶಿಲ್ಪ ಕಾರ್ಯದ ಒಳಗಡೆ ಸೇರಿಸ್ಕೊತಾರೆ ಜ್ಯೋತಿಷ್ ಶಾಸ್ತ್ರದಲ್ಲಿ. ಅದರಿಂದ ಹೊಸದಾಗಿ ಟೈಪಿಂಗ್ ಶುರು ಮಾಡೋದು ಯಾವುದೋ ಒಂದು ಗ್ರಂಥದ ಬಗ್ಗೆ ಇತ್ಯಾದಿಗಳು, ಕಂಪ್ಯೂಟರ್ಗೆ ಸಂಬಂಧಪಟ್ಟಿದ್ದು, ಅದು ತುಂಬ ಅವತ್ತು ತಗೊಂಡು ಪ್ರಾರಂಭ ಮಾಡೋದು ಉತ್ತಮ. ಅಷ್ಟೇ ಅಲ್ಲ, ಹೊರಡಬೇಕಾದ್ರೆ ಗುರುಪುಷ್ಯಾಮೃತ ಯೋಗ ಹೊರಡ್ಬೋದು, ಏನು ತೊಂದರೆ ಇಲ್ಲ. ಆಗ ರಾಹುಕಾಲನೂ ಇಲ್ಲ, ಯಾವ ಕಾಲ ನೋಡೋದು ಬೇಡ, ಹಾಗೆ ಹೊರಡ್ಬೋದು. ಇದೆಲ್ಲ ಈ ಪುಷ್ಯ ನಕ್ಷತ್ರ ಇದ್ದಾಗ ವಿಶೇಷ. ಅಷ್ಟೇ ಅಲ್ಲದೆ ಇನ್ನೊಂದು ವಿಶೇಷವಾದ ವಿಷಯ ಏನಂದರೆ ಈ ಅಮೃತ ಸಿದ್ಧಿ ಯೋಗ ಅಂತ ಒಂದು ಬಂತು. ಈ ಅಮೃತ ಸಿದ್ಧಿ ಯೋಗ ಯಾವಾಗ ಬರುತ್ತೆ ಅಂತ, ಅದು ಪುಷ್ಯ ನಕ್ಷತ್ರ ಬೇರೆ ವಾರದಲ್ಲಿ ಇದ್ದಾಗ ಬರಲ್ಲ, ಅದು ಗುರುವಾರ ಇದ್ದಾಗಲೇ ಅದಕ್ಕೆ ಅಮೃತ ಸಿದ್ಧಿ ಯೋಗ ಅಂತ ಕರೀತಾರೆ. ಗುರು ಮತ್ತು ಪುಷ್ಯ ನಕ್ಷತ್ರ ಇರೋ ವಾರ ಎಲ್ಲ ಶ್ರೇಷ್ಠ ಅಂತಲ್ಲ, ಆದರೆ ಪುಷ್ಯ ಗುರು ಸೇರಬೇಕು. ಆ ಗುರು ಪುಷ್ಯ ಸೇರಿದಾಗ ಮಾತ್ರ ಅಮೃತ ಸಿದ್ಧಿ ಯೋಗ ಅಂತ ಕರೀತಾರೆ. ಎಷ್ಟು ಶ್ರೇಷ್ಠ ಅಂದರೆ ಹೇಳ್ತಾರೆ, ಪುಷ್ಯ ನಕ್ಷತ್ರದವರು, ಅದರಲ್ಲೂ ಕರ್ಕಾಟಕ ರಾಶಿಯವರು ವಿಶೇಷವಾಗಿ, ಪುಷ್ಯ ಅಂದರೆ ಅದು ಹೆಸರೇ ಹೇಳುವಂತೆ ಪುಷ್ಣಾತಿ ಅಂತ, ಆ ಮನುಷ್ಯನನ್ನು ಚೆನ್ನಾಗಿ ಪುಷ್ಟಿಗೊಳಿಸುತ್ತೆ ಆ ಪುಷ್ಯ ನಕ್ಷತ್ರ. ಅವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಕರ್ಕಾಟಕ ರಾಶಿಯವರಿಗೆ ಇದರ ಪ್ರಭಾವ ತುಂಬ ಇರುತ್ತೆ ಈ ಸಲ ಈ ಗುರುಪುಷ್ಯಾಮೃತ ಯೋಗದ ನೆಪದಲ್ಲಿ. ಅಷ್ಟೇ ಅಲ್ಲದೆ ಸಿಂಹ ಹೇಗೆ ಎಲ್ಲ ಪ್ರಾಣಿಗಳಲ್ಲಿ ಶ್ರೇಷ್ಠನೋ ಹಾಗೆ ಪುಷ್ಯ ಎಲ್ಲ ನಕ್ಷತ್ರಗಳಲ್ಲಿ ಶ್ರೇಷ್ಠ ಅಂತಲೂ ಒಂದು ಮಾತಿದೆ. ಅದರ ಅಭಿಪ್ರಾಯ ಇಷ್ಟೇ, ಅವತ್ತು ಅಂದ್ಕೊಂಡ ಕೆಲಸ ಸಿದ್ಧಿ ಆಗತ್ತೆ ಅಂತ ಅವತ್ತು ಪ್ರಾರಂಭ ಮಾಡಿದರೆ. ಆದರೆ ವಿವಾಹಕ್ಕೆ ಮಾತ್ರ ಪುಷ್ಯ ನಕ್ಷತ್ರ ಯೋಗ್ಯ ಅಲ್ಲ, ಅದನ್ನು ಮಾತ್ರ ಗಮನಿಸ್ಕೊಳ್ಬೇಕು. ಜೊತೆಗೆ ಈ ಪುಷ್ಯ ನಕ್ಷತ್ರಕ್ಕೆ ಎಷ್ಟು ಶಕ್ತಿ ಇರುತ್ತೆ ಅಂದರೆ, ನಾವು ಈ ಅಷ್ಟಮ ಶನಿ ಸಪ್ತಮ ಶನಿ ಅಂತ ಕೇಳಿರ್ತೀವಿ, ಹಾಗೆ ಅಷ್ಟಮ ಚಂದ್ರ ದೋಷ ಅಂತ ಒಂದಿರುತ್ತೆ, ಜ್ಯೋತಿಷ್ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಆ ಅಷ್ಟಮ ಚಂದ್ರ ದೋಷ ಪರಿಹಾರ ಆಗಬೇಕು ಅಂತಾದರೆ ಈ ಪುಷ್ಯ ನಕ್ಷತ್ರ ಆದರೆ ಅಂಥವರು ಮದುವೆ ಆಗ್ತಾ ಇಲ್ಲ ಯಾರನ್ನಾರು, ಅಂಥವ್ರ ದೋಷನೂ ಪರಿಹಾರ ಆಗತ್ತಂತೆ. ಅಂಥ ಒಂದು ಶ್ರೇಷ್ಠವಾದ ನಕ್ಷತ್ರ. ಹಾಗಾಗಿ ಈ ಪುಷ್ಯ ನಕ್ಷತ್ರದಿಂದ ಯೋಗಗಳ ಪರಿಗಣನೆ ಮಾಡ್ತಾ ಒಂದಿಷ್ಟು ವಿಶೇಷ ಯೋಗಗಳಿದೆ. ಬರೀ ಗುರುಪುಷ್ಯಾಮೃತ ಯೋಗ ಅಷ್ಟೇ ಅಲ್ಲ, ಈ ಪುಷ್ಯ ನಕ್ಷತ್ರಕ್ಕೆ ಸಂಬಂಧಪಟ್ಟ ಹಾಗೆ ಭಾನುವಾರ ಆಗಿರಬೇಕು, ಅಷ್ಟಮಿ ತಿಥಿ ಇರಬೇಕು, ಅವತ್ತು ಪುಷ್ಯ ನಕ್ಷತ್ರ ಇರಬೇಕು, ಅದನ್ನು ಸಿದ್ಧಿ ಯೋಗ ಅಂತ ಕರೀತಾರೆ. ಇದು ಒಂದು ಯೋಗ. ಇದರ ಜೊತೆಗೆ ಗುರುವಾರ ವಿಶೇಷವಾಗಿ ಇರಬೇಕು, ಮತ್ತು ಪುಷ್ಯ ನಕ್ಷತ್ರ ಇರಬೇಕು, ಅದನ್ನು ಸಿದ್ಧಿ ಯೋಗ ಅಂತ ಕರೆದಿದ್ದಾರೆ. ವಸ್ತುತಃ ಅದು ಅಮೃತ ಅಂತ ಅದಕ್ಕೆ ಸೇರಿಸ್ಕೊಳ್ತಾರೆ. ಯಾಕೆಂದರೆ ಗುರು ಮತ್ತು ಪುಷ್ಯ ಅನ್ನೋದು ಬಹಳ ವಿಶೇಷ. ಗುರು ಭಾನುವಾರನೂ ಆಗಬೇಕು, ಅದರ ಅಷ್ಟಮಿ ತಿಥಿ ಆಗಿರಬೇಕು ಅಂತ ಒಂದು. ಇದರ ಜೊತೆಗೆ ಯಾರ ಆರಾಧನೆ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಅದರಲ್ಲಿ ಒಂದು ಶುಕ್ರವಾರದ ದಿವಸನೂ ಪುಷ್ಯ ನಕ್ಷತ್ರ ಬರುತ್ತೆ, ಆಗ ಬಂದರೆ ಅದನ್ನು ವಿರುದ್ಧ ಯೋಗ ಅಂತ ಕರೀತಾರೆ, ಆಗ ಸರಿ ಇರಲ್ಲ ಅಂತ ಅರ್ಥ. ಆದ್ದರಿಂದ ಎಲ್ಲ ವಾರಗಳಲ್ಲಿ ಎಲ್ಲ ನಕ್ಷತ್ರಗಳು ಸರಿಯಾಗಿರುತ್ತೆ ಅಂತಿಲ್ಲ. ಈ ನಿಟ್ಟಿನೆಲ್ಲ ನೋಡಿದಾಗ ಈ ಗುರುವಾರ ಪುಷ್ಯ ಬಂದಾಗ ಚರಯೋಗ ಅಂತ ಹೇಳ್ತಾರೆ. ಹಾಗಾಗಿ ತಪ್ಪದೆ ಈ ಗುರುಪುಷ್ಯಾಮೃತ ಯೋಗವಿದ್ದಾಗ ಬೃಹಸ್ಪತ್ಯಾಚಾರ್ಯರ ಆರಾಧನೆ ಮಾಡಿ. ಇನ್ನೊಂದು ಸಿದ್ಧಿಯೋಗ ಯಾವಾಗ ಭಾನುವಾರ ಇದ್ದಾಗ ಪುಷ್ಯ ನಕ್ಷತ್ರ, ಆದರೆ ಬುಧವಾರ ಇದ್ದಾಗಲೂ ವಿಶೇಷ ಅಂತೆ, ಅದನ್ನು ದೇವಯೋಗ ಅಂತ ಕರೀತಾರಂತೆ. ಅದೇ ಗುರುವಾರ ಬಂದರೆ ಪುಷ್ಯ ನಕ್ಷತ್ರ ಅಮೃತ ಸಿದ್ಧಿ ಯೋಗ ಅಂತ ಕರೀತಾರೆ. ಶುಕ್ರವಾರ ಬಂದರೆ ನಾಶ ಯೋಗ ಅಂತ ಕರೀತಾರೆ ಪುಷ್ಯ ನಕ್ಷತ್ರ ಬಂದರೆ. ಇನ್ನು ಶನಿವಾರ ಮೃತ್ಯು ಯೋಗ ಅಂತ ಇದೆ. ಹಾಗಾಗಿ ಪುಷ್ಯ ನಕ್ಷತ್ರ ಅಂದ ಕೂಡಲೇ ಯಾವಾಗಲೂ ಪುಷ್ಟಿ ಅಂತನೂ ಅಲ್ಲ. ಹಾಗಾಗಿ ಆಯಾಯ ವಾರಗಳು ಬುಧವಾರ, ಗುರುವಾರ, ಭಾನುವಾರ ಇದು ತುಂಬ ಪ್ರಶಸ್ತ. ಅದರಲ್ಲಿ ಗುರುಗಳ ಆರಾಧನೆಗೆ ತುಂಬ ಮಹತ್ವ ಕೊಟ್ಟಿದ್ದಾರೆ. ನೀವು ಯಾರ್ಯಾರು ನಿಮ್ಮ ಕುಲಗುರುಗಳಿರ್ತಾರೆ ಅವರ ದರ್ಶನ ಮಾಡೋದು, ಹಾಗೆ ಗುರುಗಳ ವೃಂದಾವನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕೋದು, ಅವರ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದು, ಇದೆಲ್ಲ ತುಂಬ ವಿಶೇಷ. ಅದನ್ನು ನೀವೇನಾದ್ರು ಖರೀದಿ ಮಾಡಬೇಕು ಅಂದರೆ ಹೊಸದಾಗಿ ಬಂಗಾರ ಅದು ಇದು ಖರೀದಿ ಮಾಡಬೇಕು ಅಂದರೆ ಈ ಗುರುಪುಷ್ಯಾಮೃತ ಯೋಗ ಇರೋ ದಿವಸ ಹೋದರೆ ತುಂಬ ಒಳ್ಳೆಯದು. ಹೊಸದಾಗಿ ವಾಹನ ತೊಗೊಳ್ತೀರಿ, ವೆಹಿಕಲ್ಲು, ಆವಾಗಲೂ ಅದಕ್ಕೆ ಒಳ್ಳೆಯದು. ಮನೆ ಕಟ್ಟಿಸ್ಲಿಕ್ಕೆ ಒಳ್ಳೆಯದು. ಈ ಥರ ಪ್ರತಿಯೊಂದು ಶುಭ ಕಾರ್ಯಗಳಿಗೆ ಇದು ಉತ್ತಮ. ಒಂದೇ ಒಂದು ಆ ವಿವಾಹಕ್ಕೆ ಮಾತ್ರ ಯೋಗ್ಯ ಅಲ್ಲ, ಅದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ, ಅದೊಂದು ನೆನಪಿಸ್ಕೊಳ್ಳಿ. ಈ ಥರ ಜ್ಯೋತಿಷ್ಶಾಸ್ತ್ರದಲ್ಲಿ ವಿಶಿಷ್ಟವಾದ ಯೋಗ ಅಂತ ಇದನ್ನು ಪರಿಗಣನೆ ಮಾಡಿದ್ದಾರೆ. ಇಂಥ ಅಪರೂಪದ ದಿವಸ ಮತ್ತೆ ಮತ್ತೆ ಸಿಗಲ್ಲ, ಸಿಗೋದು ಯಾವಾಗಲೂ ಒಮ್ಮೆ ವರ್ಷಕ್ಕೆ ಒಂದು ಸಲ ಸಿಗುತ್ತೆ. ಆ ಸಿಕ್ಕಾಗ ನಾವು ಚೆನ್ನಾಗಿ ಅದನ್ನು ಉಪಯೋಗಿಸ್ಕೊಳ್ಳೋಣ, ಆ ಗುರುಗಳ ಅನುಗ್ರಹವನ್ನು ಅವಶ್ಯವಾಗಿ ಎಲ್ಲರೂ ಪಡೆಯೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಆ ಗುರುಗಳ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.